ಸಿಎಂ ಕಾರ್ಯಕ್ರಮದ ಬಗ್ಗೆ ನಾನು ಲಿಖಿತವಾಗಿ ಕೊಡಕ್ ಬರಲ್ಲ. ನಿಮಗೆ ಹೇಳ್ತಾ ಇದ್ದೀನಿ, ನಾನು ಯಾರು ಮಾಡಿದ್ರು ಕಲೆಕ್ಷನ್ ಮಾಡಿದ್ರು ಅಂತಂದು ಹೇಳಕ್ ಬರಲ್ಲ, ಪ್ರೂಫ್ ಇಲ್ಲ. ಪಬ್ಲಿಕ್ ಒಪಿನಿಯನ್ ಅಂತ ಒಂದು ಮೂಡ್ತದೆ, ಏನೋ ಒಂದು ಕಾರ್ಯಕ್ರಮ ಆದ್ಮೇಲೆ ಸಿಎಂ ಬಂದು ಹೋದ್ಮೇಲೆ ಏನಾಯ್ತು, ಅದು ಅನುಕೂಲ ಆಯ್ತಾ ಅವ್ರಿಗೆ ಅನ್ನೋದು ಚೆಕ್ ಮಾಡ್ಬೇಕು. ನೀವೆಲ್ಲ ಏನ್ ಮಾಡಿದ್ದಾರೆ? ಬಾರ್ ಅಂಡ್ ರೆಸ್ಟೋರೆಂಟ್ 10 PDOಗಳು, ಸರ್ವೆ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್. ನಾನು ತಲೆ ಕೆಡ್ಸ್ಕೊಳ್ಳಿ, ಇದೆಲ್ಲ ದುಡ್ಡಿರೋ ವ್ಯವಹಾರ. ಈ ಫೇರ್ ಪ್ರೈಸ್ ಡಿಪೋ ಇದೆಯಲ್ಲ, ಕಾರ್ಡ್ಗೆ 20 ರೂಪಾಯಿ ಅಂತೆ. ನಾನು ಆರೋಪ ಮಾಡ್ತಾ ಇದ್ದೀನಿ. ಯಾರು ವಸೂಲಿ ಮಾಡಿರೋದು? ಸಿಎಂ ಅವ್ರ ಹೆಸರು ಹೇಳ್ಕೊಂಡು ಅವ್ರನ್ನ ಪಾಪ ಅವ್ರನ್ನ ಬಲವಂತ ಮಾಡಿ ಕರ್ಕೊಂಬಂದ್ರು. ಸಿಎಂ ಅವ್ರನ್ನ ಬರ್ತೀರಿ ಅಂತ ಹೇಳಿಲ್ಲ, 3-4 ಸಲ ಪೋಸ್ಟ್ಪೋನ್ ಆಯ್ತು. ಅವ್ರು ಹೇಳ್ತಾ ಇರೋದು ಅಭಿವೃದ್ಧಿ ಮಾಡ್ಬೇಕು, ಭ್ರಷ್ಟಾಚಾರದ ವಿರುದ್ಧ ನಾನು ಅಂದ್ರೆ ಅವ್ರು ಕೂಡ ಮೊಮೆಂಟ ಇಂದ ಹಿಡಿದು ಎಲ್ಲ ವಸೂಲಿನಿ ಇಷ್ಟು ಮಟ್ಟಕ್ಕೇನ್ರಿ. ತೊಳ್ಳ ಗಾಡಿ ಅವ್ರನ್ನ ಬಿಟ್ಟು ಉಳ್ದಿದ್ ಕಡೆ ಎಲ್ಲ ಸೇಟುಗಳ ಹತ್ರನೂ ವಸೂಲಿ. ಯಾರು ಮಾಡಿರೋದು? ಶಾಸಕರ ಗಮನಕ್ಕೆ ಕೂಡ ತರೋಣ. ಬಹುಶಃ ಅವ್ರ ಗಮನಕ್ಕೆ ಬರದೆ ಯಾರ ಬೇರೆಯವ್ರು ವಸೂಲಿ ಮಾಡಾರ ಅಲ್ವಾ? ಆಮೇಲೆ ಇಷ್ಟೆಲ್ಲ ಆಗಿ ಆ ಜನಗಳು ಬಂದಿರೋದು ಏನಕ್ಕೆ? ಅವ್ರ ಗಿಫ್ಟ್ ತಗೊಳಕ್ ಬಂದಿರೋದು. ಸಿಎಂ ಫಂಕ್ಷನ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ. 3600 ಕೋಟಿ ಇದ್ರೆ ಖುಷಿಯಾಗಿ ಬರ್ಬೇಕಾಗಿತ್ತು. ಬೈಕಂಡಿ ಆ ಗಿಫ್ಟ್ ಕೊಟ್ಟು ಬಂದ್ ಮಾಡೋರು ಮಾಡಿದ್ರಲ್ಲ, ಅದನ್ನಾರ ಕೊಟ್ಟು ಕಳಿಸ್ಬೇಕಲ್ಲ ಅವ್ರಿಗೆ. ಹೇಳಿದ್ನ ಅದು ನೀವು ಎಲ್ಲ ನೋಡಿದ್ದೀರಿ, ನಾವು ಎಲ್ಲ ನೋಡಿದ್ದೀವಿ. ಸಿಎಂ ಕಾರ್ಯಕ್ರಮನ ಆತುರವಾಗಿ ಮಾಡೋದಲ್ಲ, ಬಾಲೂರಿಗೆ ಏನೇನು ಮಾಡಿದ್ದಾರೆ ಅಂತ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನೀಟಾಗಿ ಬಂದು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ಎಲ್ಲರೂ ಬಂದು ಸರ್ಟಿಫಿಕೇಟ್ಗಳು ಇವ್ರು ಹೇಳ್ದಂಗೆ ಕೊಟ್ಬಿಟ್ಟು ಹೋಗ್ಬಿಟ್ರೆ, ಆಲ್ ಡೈರಿದು ಒಂದು ಸರ್ಟಿಫಿಕೇಟ್ ತಗೋಬೇಕಾಗಿತ್ತು. ನೀವು ಎಲ್ಲರೂ ಕೇಳಿ, ನೀವು ಕೇಳಲ್ಲ, ನನಗೆ ಕೇಳೋ ಅವಕಾಶ ಇರಲ್ಲ. KMFದು ಕೇಳಬೇಕಾಗಿತ್ತು. ನೀವು ಮಾಲೂರಲ್ಲಿ ಆಗಿರೋ ಹಗರಣಗಳ ಬಗ್ಗೆ ಸರ್ಟಿಫಿಕೇಟ್ ಒಂದು ತಗೋಬೇಕಾಗಿತ್ತು ಎಲ್ಲರ ಹತ್ರನು, ಅಲ್ವಾ? ನಾನು ಯಾರನ್ನೂ ವಿಮರ್ಶೆ ಮಾಡಕ್ ಹೋಗ್ತಲ್ಲ. ದುಡ್ಡು ವಸೂಲಿ ಸಿಎಂ ಅವ್ರ ಹೆಸರು ಹೇಳಿ ಸಣ್ಣವ್ರ ಹತ್ರ ಎಲ್ಲ ವಸೂಲಿ ಹಾಕಿರೋದು ನಿಜ. ಬಹುಶಃ ಸಿಎಂ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, ಅವ್ರ ಹೆಸರಿಗೆ ಮಸಿ ಬಳಿ ಅಂತ ಕೆಲಸ ಮಾಡಬೇಡ್ರಿ, ಮಾಡಿಬಿಟ್ಟಿದ್ದೀರಾ. ಇವತ್ತು ಸಿಎಂ ಬಂದು ಹೋಗಿದ್ದಾರೆ, ಏನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಅನುಕೂಲ ಆಗಿದೆಯಾ? ಎಷ್ಟು ನೆಗೆಟಿವ್ ಆಯ್ತು ಅವ್ರಿಗೆ. ಸಿಎಂ ಅನ್ನೋದು ಏನು? ನಾವು ನಮ್ಮ ಜಿಲ್ಲೆಗೆ ಮೊದಲನೇ ಸಲ ಬರ್ತಾವ್ರೆ, ನಾವ್ ಹೆಂಗ್ ಮಾಡ್ಬೇಕಾಗಿತ್ತು? ನಮಗೆ ಜಿಲ್ಲೆ ಸಮಸ್ಯೆಗಳು ಎಷ್ಟೊಂದಿತ್ತು, ನೀರು ಕೇಳ್ಬೇಕಾಗಿತ್ತು. ಅದು ಬಿಟ್ಟು ಆತುರವಾಗಿ ಮಾಡಿ ಅವ್ರ ಹೆಸರು ಹೇಳಿ ವಸೂಲಿ ಮಾಡಿರೋದು ಇದು ಅಪರಾಧ. ಎಲ್ಲಿಗೆ? ಅಯ್ಯೋ, ಅದು ಬೇರೆ ಐತಾ? ಸ್ವಾಮಿ, ಅಲ್ಲೆಷ್ಟು ಡ್ರಾ ಆಗ್ತದ ನೋಡ್ರಪ್ಪ. ಚಿಕ್ಕದಾಗಿ ಮಾಡ್ರಪ್ಪ ಪ್ರೋಗ್ರಾಮು, ನಿಮ್ ಕಾಲು ಹಿಡ್ಕತ್ತೀನಿ. ಅದೇ ಗೋಲ್ಡನ್ ಡೈರಿನ ಸೆಲೆಕ್ಟಿವ್ ಆಗಿ 100 ಜನ ಮಾಡಿ ಮುಗಿಸಾಕ್ರಿ. ಅದಕ್ಕೆ 2 ಕೋಟಿ 3 ಕೋಟಿ ಎತ್ತಿ ರೈತರ ದುಡ್ಡು ಹಾಳಾಗೋದು ಬೇಡ ಅನ್ನೋದು ಮನವಿ. ಸಿಎಂ ಅವ್ರು ಯಾರು ಬಂದು ವಿಜೃಂಭಣೆಯಿಂದ ದುಡ್ಡು ತಗೊಂಬಂದು ಖರ್ಚು ಮಾಡಿ ಅಂತ ಅವ್ರು ಹೇಳಲ್ಲ. ಅವತ್ತೇ ಮಾಡ್ಬಿಡ್ಬೇಕಾಗಿತ್ತು ಅತ್ಲಾಗೆ. ಇನ್ನು ಅದಕ್ಕೆ 3 ಕೋಟಿ. ಇಡೀ ಕಾಲ್ ಡೈರಿಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಮಾತ್ರ ಲಾಸ್ ಅಲ್ಲಿ ಇರೋದು ಇಡೀ ರಾಜ್ಯದಲ್ಲಿ. ಅಂತ ಇದರಲ್ಲಿ 3 ಕೋಟಿ 4 ಕೋಟಿ. ಸಿಎಂ ಅವ್ರಿಗೆ ಹೇಳೋದು, ಗೋಲ್ಡನ್ ಡೈರಿ ಮಾಡ್ಲಿ, ಅದರಲ್ಲಿ ಹಾಲಲ್ಲಿ ದುಡ್ಡು ತಿನ್ನೋದು ಬೇಡ. ನಿಮಗೆ ಕೆಟ್ಟ ಹೆಸರು ತಂದ್ಬಿಡ್ತಾರೆ. ಹುಷಾರಾಗಿ ನೋಡಿ ಡೇಟ್ ಕೊಡ್ರಿ. ಎಷ್ಟು ಸಿಎಂ ಫಂಕ್ಷನ್ಗೆ ಗೋಲ್ಡನ್ ಡೈರಿಗೆ ಬರಂಗಿದ್ರೆ ಎಷ್ಟು ಡ್ರಾ ಮಾಡ್ತಾವ್ರೆ ಅಂತ ಸಿಎಂ ಅವ್ರು ತಿಳ್ಕೊಂಡು ಬಂದ್ರೆ ಒಳ್ಳೇದು. ಇನ್ನು ನನ್ನ ಹೆಸರು ಹೇಳಿ ಎಲ್ಲೂ ವಸೂಲಿ ಮಾಡಬಾರ್ದು ಅಂತ ಹೇಳಿ ಬಂದ್ರೆ ಒಳ್ಳೇದು ಅಲ್ವಾ? ನಾನು ಯಾರು ಮಾಡಿದ್ದಾರೆ ಅಂತ ಹೇಳೋದು ಇದು ಜನಾಭಿಪ್ರಾಯ. ಬೋಂಡ ಅಂಗಡಿ, ಟೀ ಅಂಗಡಿ, ಎಲ್ಲಿ ಮಾಲೂರಲ್ಲಿ ನೋಡಿದ್ರೆ ಇದೆ. ಎಷ್ಟೆಷ್ಟು ಎಲ್ಲೆಲ್ಲಿ ವಸೂಲಿ ಆಯ್ತು ಅನ್ನೋದು. ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ಇದಾಗಿರೋದು ನಿಜ. ಯಾರು ಮಾಡಿದ್ದಾರೆ ಅಂತ ಕಂಡಿಡೀರಿ ಅಂತ ಶಾಸಕರಿಗೆ ಮನವಿ ಮಾಡ್ತೀನಿ. ಅವ್ರ ಹೆಸರು ಹಾಳಾಗ್ಬಾರ್ದಲ್ಲ ಪಾಪ ಇವ್ರಿಗೆ, ಅವ್ರಿಗೆಲ್ಲ ಗೊತ್ತಾಗಲ್ಲ ಇದು. ಅವ್ರ ಹೆಸರು ಹಾಳಾಗ್ಬಾರ್ದು. ಯಾರೋ ಮಾಡ್ತಾರೆ ಗಲೀಜ್ ಕೆಲಸ, ಅವ್ರ ಮಸಿ ಬಳಿ ಅಂತ ಕೆಲಸ. ಶಾಸಕರಿಗೆ ಮಸಿ ಬಳಿ ಅಂತ ಕೆಲಸ ಮಾಡಕ್ ಕೊಟ್ಟವ್ರೆ, ಅದನ್ನ ನಾವು ತಡಿಬೇಕು ಎಲ್ಲ ಸೇರಿ, ನೀವೆಲ್ಲ ಸೇರಿ.